ಮಾಧ್ಯಮ ಮಿತ್ರರಿಗೆ ಹಾಗೆ ಮೀಡಿಯಾ ಮಿತ್ರರಿಗೆ ಸ್ವಾಗತ. ತುಂಬ ಖುಷಿ ಆಗ್ತಿದೆ. ಇದೊಂದು ನಮ್ಮ ಚಿಕ್ಕದಾದ ಒಂದು ಸಕ್ಸಸ್ ಮೀಟ್ ಜಂಗಲ್ ಮಂಗಲ್. ಇದು ನಾನು ಕ್ಲಿಯರಾಗಿ ಹೇಳ್ತೀನಿ, ಇದೇನಂತಂದರೆ ನಾವು ಕಮರ್ಷಿಯಲಿ ದುಡ್ಡು ಮಾಡಿದ್ದೀವಿ ಅಂತ ಸಕ್ಸಸ್ ಮೀಟ್ ಅಲ್ಲ. ಒಂದು ಒಳ್ಳೆಯ ರೆಸ್ಪಾನ್ಸ್ ಯಾರ್ಯಾರು ನೋಡಿದ್ದಾರೆ, ಅವರ ಅಭಿಪ್ರಾಯಗಳು, ನಮಗೇನು ಮೆಸೇಜ್ಗಳು ಬರ್ತಾ ಇದ್ದಾವೆ, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಕಡೆಯಿಂದಲೂ ಈ ಸ್ಯಾಟರ್ಡೆ ಸಂಡೇ ನಾವು ನೋಡ್ತೀವಿ, ಫ್ಯಾಮಿಲಿ ಜೊತೆಗೆ ಹೋಗ್ತಿದ್ದೀವಿ. ಮತ್ತು ದಿಲ್ಲಿಂದ ಕಾಲ್ ಬಂತು, ಅಲ್ಲಿ ಕನ್ನಡ ಸಂಘದಿಂದ ನಿಮ್ಮ ಮೂವಿ ಬಗ್ಗೆ ಒಂದು ಒಳ್ಳೆಯ ರಿವ್ಯೂ ಬಂದಿದೆ, ಒಂದು ಶೋನ ನಾವು ಇಲ್ಲಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಆಮೇಲೆ NRA ಇಂದ ಫೋನ್ ಬಂತು, ನಿಮ್ಮ ಪಕ್ಕ ಇಲ್ಲ ಇದೆಲ್ಲ ಒಂದು 2-3 ವೀಕ್ಸ್ ಮುಗಿಲಿ, ನಾವು ಇಲ್ಲಿ ಶೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ಪಡುಬಿದ್ರೆಯಲ್ಲಿ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರು ನಮಗೆ, ಒಂದು ಶೋನ ನಾನು ಫುಲ್ ತಗೊಂಡು ಮಾಡ್ತೀನಿ, ನೀವೆಲ್ಲ ಫ್ರೀ ಆಗಿಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಗೆ ಒಂದು ಚಿಕ್ಕದಾದ ಮೂವಿದು ಏನು ಸ್ಟ್ರೆಂತ್ ಇದೆ, ಅದರ ತಾಕತ್ತೇನಿದೆ, ಅದರಿಂದಾಗಿ ನಮಗೆಲ್ಲ ಕರೆಗಳು ಬರ್ತಾ ಇದ್ದಾವೆ, ನೋಡಿದವರು ಖುಷಿ ಪಡ್ತಿದ್ದಾರೆ. ಸೊ ಆ ಒಂದು ವಿಷಯನ ನಿಮಗೆಲ್ಲ ತಿಳಿಸೋಕ್ಕಂಥ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ನ ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಈ ಮುಖೇನ ನಾನು ಕೆಲವೊಂದು ಜನರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಬೆಂಗಳೂರಲ್ಲಿ. ಮಾಡಿದ ಮೇಲೆ ಮೊದಲನಾಗಿ ಗುರುದೇಶ್ ಪಾಂಡೆ ಮತ್ತು ಅನಿಲ್ ಯಾದವ್ ಇವರು ಮಾರನೇ ದಿವಸ ಇಮಿಡಿಯೇಟ್ ಆಗಿ ಅವ್ರ ಆಫೀಸಿಗೆ ಕರೆದುಬಿಟ್ಟು, ತುಂಬ ಒಳ್ಳೆ ಮೂವಿ ಮಾಡಿದ್ದೀರಾ, ನಿಮ್ಮ ಪ್ರಚಾರ ಕಮ್ಮಿ ಆಯಿತು, ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಗುರುದೇಶ್ ಪಾಂಡೆ ಅವರು ಅವರ ಫೋನಿಂದಲೇ ಶರಣ್ ಸಾರಿಗೆ, ತರುಣ್ ಸುಧೀರ್ ಅವರಿಗೆ, ಶಶಾಂಕ್ ಸಾರಿಗೆ, ಇವರಿಗೆಲ್ರಿಗೂ ಫೋನ್ ಮಾಡಿ, ಬಿ ಗಣಪತಿ ಸಾರ್ ಆಗಿರ್ಬೋದು, ಗೌರಿ ಶೆಟ್ಟಿ ಅವರಾಗಿರ್ಬೋದು, ಇವರಿಗೆಲ್ಲ ಕಾಲ್ ಮಾಡಿ, ಒಂದು ಕನ್ನಡದಲ್ಲಿ ಒಂದು ಒಳ್ಳೆಯ ಮೂವಿ ಬಂದಿದೆ, ನಾವ್ಯಾರು ಮಿಸ್ ಮಾಡಬಾರ್ದು, ಅಪರೂಪಕ್ಕೆ ಈ ಥರ ಬರೋದು, ಹೊಸ ತಂಡಗಳಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮೂವಿನ ನೋಡಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದರು. ಶರಣ್ ಸಾರ್ ಬಂದು ಮೂವಿ ನೋಡಿಬಿಟ್ಟು ತುಂಬಾ ಇಷ್ಟಪಟ್ಟು ಡೈರೆಕ್ಟ್ರಿಗೆ, ಮಂಜು ಸಾರಿಗೆ, ಹಾಗೆ ಮೂವಿ ನೋಡ್ಕೊಂಡು ಹೋದ್ಮೇಲೆ ಧ್ರುವ ಸರ್ಗೂ ಫೋನ್ ಮಾಡಿ ಹೇಳಿದರು, ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೇಕಂತ ಹೇಳ್ಬಿಟ್ಟು. ಮಾರನೇ ದಿವಸ ಧ್ರುವ ಸರ್ ಅವ್ರು ಬಂದು ಮೂವಿ ನೋಡಿ, ಅದು ಕೂಡ ತುಂಬ ಹೆಲ್ಪ್ ಆಯ್ತು ನಮಗೆ. ಸೊ ಈ ಮೂವಿ ಕಂಪ್ಲೀಟ್ ಆಗಿ ಹೀರೋ ಬಂದ್ಬಿಟ್ಟು ನಾವ್ಯಾರು ಅಲ್ಲ, ಖಂಡಿತವಾಗಿಯೂ ನಮ್ಮ ಡೈರೆಕ್ಟ್ರು. ಯಾಕಂದರೆ ಅವರ ಸ್ಕ್ರೀನ್ ಪ್ಲೇಗೆ, ಅವರ ಡೈರೆಕ್ಷನ್ಗೆ ತುಂಬ ಒಳ್ಳೆಯ ಮಾತುಗಳು ಕೇಳಿ ಬರ್ತಾ ಇದೆ. ನಂಗೆ ಗೊತ್ತಿದ್ದಂಗೆ 2-3 ಜನ ಪ್ರೊಡ್ಯೂಸರ್ಸು ನನಗೆ ಕಾಲ್ ಮಾಡಿ ಹೇಳಿದ್ರು, ನಿಮ್ಮ ತಂಡ ತುಂಬ ಇಷ್ಟ ಆಯಿತು ನಮಗೆ, ನಿಮ್ಮ ವರ್ಕ್ ತುಂಬ ಇಷ್ಟ ಆಯಿತು, ನಿಮ್ಗಳ ಜೊತೆ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ಆಗುತ್ತೆ ಇಲ್ಲ ಒಂದು ಸೆಕೆಂಡರಿ, ಆ ಒಂದು ಮಾತು ಬಂತಲ್ಲ, ಅದು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ತಲುಪಿದ್ದೀವಿ ನಾವು. ಹಾಗೆ ಮಂಜಣ್ಣ ಇದ್ದಾರೆ. ಸೊ ಮ್ಯಾಕ್ಸ್ ಮಂಜಣ್ಣ, ಗ್ರೇ ಮಂಜಣ್ಣ ಎಲ್ಲ ಹೋಗ್ಬಿಟ್ಟು ಈಗ ಬಾಬು ಆಗಿ ಕಾಣಿಸ್ಕೊತಿದ್ದಾರೆ. ಅವರ ಕ್ಯಾರೆಕ್ಟರ್ನ ತುಂಬ ಜನ ಇಷ್ಟಪಡ್ತಿದ್ದಾರೆ. ಧ್ರುವ ಸಾರಿಗೂ ತುಂಬ ಇಷ್ಟ ಆಗಿಬಿಡ್ತು, ಶರಣ್ ಸಾರಿಗೂ ತುಂಬ ಇಷ್ಟ ಆಗಿಬಿಡ್ತು. ನಮ್ಮ ಊರಲ್ಲೂ ಕೂಡ ನಮ್ಗೊಂದು 2-3 ಜನ ಕೇಳಿದ್ರು, ನಿಂಗೆ ಮಾಡೋದಲ್ವಾ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ಆ ಥರ ಒಂದು ಅದ್ಭುತವಾದ ಕ್ಯಾರೆಕ್ಟರ್. ಯಾಕಂದರೆ ಅದನ್ನು ಅವ್ರು ಅಷ್ಟು ಜಸ್ಟಿಫೈ ಮಾಡಿದ್ದಾರೆ. ಆ ಜಸ್ಟಿಫೈ ಮಾಡೋದ್ರಿಂದ ಎಲ್ಲರಿಗೂ ಅದು ಕನೆಕ್ಟ್ ಆಗ್ತಾ ಇದೆ. ಪಾತ್ರ ದೊಡ್ಡದು ಚಿಕ್ಕದು ಏನೂ ಅಲ್ಲ. ಯಾಕಂದರೆ ಒಬ್ಬ ಆರ್ಟಿಸ್ಟ್ ಅದನ್ನು ಮಾಡಿದಾಗ 100% ಕೊಟ್ಟು ಮಾಡಿದಾಗ ಅದರ ವ್ಯಾಲ್ಯೂ ಬಂದುಬಿಟ್ಟು ಆ ಮೂವಿ ತಂಡಕ್ಕಾಗುತ್ತೆ, ಆ ಮೂವಿಗಾಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್, ನೀವು ಮಾಡಿದ್ದು ಕೂಡ ನಮಗೆ ಒಂದು ಲಕ್ ಫ್ಯಾಕ್ಟರೇ. ಹಾಗೆ ಈ ಮೂವಿಯ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂಥ ಹರ್ಷಿತಾ, ತುಂಬ ಜನ ಇಂಡಸ್ಟ್ರಿ ಅವರು, ಇದು ಫಸ್ಟ್ ಮೂವಿಯಲ್ಲಿ ಒಬ್ರು ಆ್ಯಕ್ಟ್ ಮಾಡ್ದಂಗೆ ಅನಿಸ್ತಾ ಇಲ್ಲ, ತುಂಬ ಅನುಭವ ಇದ್ದು ಮಾಡ್ದಂಗೆ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ ಆಗಿರ್ಬೋದು ಅವ್ರಿಗೂ ಬಂದಿರುತ್ತೆ, ನನಗೂ ಬಂದಿತ್ತು. ಹಾಗಾಗಿ ಕಮರ್ಷಿಯಲ್ ನಾವು ಹಿಟ್ಟಾದೀವಿ ಅಂತ ಇದು ಖಂಡಿತವಾಗಿಯೂ ಅಲ್ಲ ಸಕ್ಸಸ್ ಮೀಟು, ಅದಿನ್ನು ಆಗಬೇಕು. ಆದರೆ ಒಂದು ಎಲ್ಲ ರೀತಿಯ ಪ್ರೆಸ್ ಅವರು ತುಂಬ ಜನ ಅಪ್ರಿಷಿಯೇಟ್ ಮಾಡಿದರು. ಯಾಕಂದರೆ ಅವರ ಪ್ರೀತಿ ನಾನು ಇಂಡಸ್ಟ್ರಿಗೆ ಬಂದಾಗಿನಿಂದನೂ ಇತ್ತು. ನಾನು ಸ್ಟಾರ್ಟಿಂಗ್ ಬಂದಾಗ ನನಗೆ ಕರೆದುಬಿಟ್ಟು, ನೋಡು ನೀನು ಒಳ್ಳೆ ಆ್ಯಕ್ಟ್ರು, ನಿನ್ನ ಲ್ಯಾಂಗ್ವೇಜ್ ಸ್ವಲ್ಪ ಈ ಥರ ಇದೆ, ಇದನ್ನು ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಕರೆದು ಕೂರಿಸಿ, ಏನೇನು ತಪ್ಪುಗಳು ನಡೀತಿದೆ ನೀನೇನು ಸರಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನನ್ನ ಬೆನ್ನು ತಟ್ಟಿದವರು ನಮ್ಮ ಮಾಧ್ಯಮ ಮಿತ್ರರು. ನಾನು ಯಾವತ್ತೂ ಕೂಡ ಅವರಿಗೆ ಮನ್ಸಾರೆ ಅವರನ್ನೆಲ್ಲ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಹತ್ರ ಎಲ್ಲರೂ ಕೇಳ್ಕೊಳ್ಳೋದು ಏನಂತಂದರೆ, ಮೂವಿ ತುಂಬ ಚೆನ್ನಾಗಿದೆ ಅಂತ ನೋಡ್ಕೊ ಬಂದವರು ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ. ನಿಜವಾಗ್ಲೂ PVR ನಿಲ್ಲಿಸ್ಬೇಕಂತ ಹೇಳ್ಬಿಟ್ಟು ನಾವೇ ಎಲ್ಲೆಲ್ಲ ಕಡೆ ಒಂದು 10 ಟಿಕೆಟ್ ಮಾಡ್ತಿದ್ದೀವಿ, ಸುಳ್ಳು ಹೇಳ್ಬಾರ್ದು, ನಾವು ಮಾಡ್ತಿದ್ದೀವಿ. ಆದರೆ ಆ 10 ಟಿಕೆಟ್ ಬಿಟ್ಟು ಮೊನ್ನೆ GTಯಲ್ಲಿ 40 ವಾಕಿಂಗ್ ಬಂದಿದೆ, ನಿನ್ನೆ ಕನಕಪುರ ಫಾರಂ ಮಾಲಲ್ಲಿ 40ರಿಂದ 45 ವಾಕಿಂಗ್ ಬಂದಿದೆ. ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಖಂಡಿತವಾಗಿ ಈ ಮೂವಿ ನಿಲ್ಲುತ್ತೆ, ಇದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವತ್ತು ನಾನು ಬೆಳಿಗ್ಗೆನೆ ದಯಾಲ್ ಸರ್ಗೆ ಫೋನ್ ಮಾಡಿಬಿಟ್ಟು, ಸರ್ ಮೂವಿ ಈ ಥರ ಇದಿದೆ, ಸ್ವಲ್ಪ ಅದನ್ನು ನಿಲ್ಲಿಸೋಕೆ ನಿಮ್ಮ ಸಹಕಾರ ಬೇಕಂತ ಕೇಳಿಕೊಂಡೆ. ಅವ್ರು ಓಕೆ ಅಂದರು. ಹಾಗೆ ಗುರುದೇಶ್ ಪಾಂಡೆ ಸರ್ಗೂ ಫೋನ್ ಮಾಡಿದೆ. BK ಗಂಗಾಧರ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆಯ ಮೂವಿ,
ಆದಷ್ಟು ಇನ್ನು ಜನಗಳಿಗೆ ತಲುಪಬೇಕಂದ್ರೆ ನಾವು ನಿಮ್ಮ ಮುಖತನೇ ತಲುಪಿಸ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಚಿಕ್ಕದಾದ ಸಕ್ಸಸ್ ಮೀಟ್ನ ಇಲ್ಲೇ ನಾವು ಆಯೋಜನೆ ಮಾಡಿದ್ದೀವಿ. ಸೊ ನಿಮ್ಮ ಮುಖಾಂತರ ಇನ್ನೂ ಆದಷ್ಟು ಜನ ಬಂದು ಈ ಮೂವಿನ ನೋಡೋಂಗಾಗಲಿ, ಕಮರ್ಷಿಯಲ್ ಸಕ್ಸಸ್ ಆಗಲಿ, ಇನ್ನು ಈ ಮೂವಿ ಜಾಸ್ತಿಯಾಗಿ ತಲುಪಲಿ. ತಲುಪಿದ ಮೇಲೆ ಒಳ್ಳೆ ಕಮರ್ಷಿಯಲ್ ಸಕ್ಸಸ್ ಆದಮೇಲೆ ನಾವು ಇನ್ನೊಂದು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ನು ಡೈರೆಕ್ಟ್ ಮಾತಾಡ್ತಾರೆ ನಮ್ಮ ಮೂವಿ ಮಂಜಣ್ಣ ಸರ್. ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಂದ ತುಂಬ ಪ್ರಶಂಸೆಗಳು ಬರ್ತಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ. ಆ್ಯಂಡ್ ಎಷ್ಟೋ ಫ್ರೆಂಡ್ಸ್, ಫ್ಯಾಮಿಲೀಸ್, ಇಲ್ಲ ಕೋ ಆರ್ಟಿಸ್ಟ್ಗಳಾಗಲಿ ಹೇಳ್ತಾನೆ ಇರ್ತಾರೆ, ಎಲ್ಲೇ ಯೂಟ್ಯೂಬಲ್ಲಾಗಲಿ, ಇನ್ಸ್ಟಾನಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ ಎಲ್ಲ ಕಡೆ ಜಂಗಲ್ ಮಂಗಲ್ ಅಂತಲೇ ಇದೆ ಅಂತ ಹೇಳಿ. ಅದಕ್ಕೆ ಮೊದಲನೇದಾಗಿ ನಾನು ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು, ನಿಮ್ಮ ಮಾಧ್ಯಮ ಮಿತ್ರದವ್ರು ಎಲ್ರಿಗೂ. ಡೇ ಒನ್ನಿಂದನೂ ಇಲ್ಲಿವರೆಗೂ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಪೋರ್ಟ್ ಹೀಗೆ ಇರಲಿ. ಅದ್ರ ಜೊತೆಗೆ ನನಗೆ ಇನ್ನೊಂದು ಖುಷಿ ಆಗಿದೆ ಅಂದರೆ, ಸಿನಿಮಾ ನೋಡಿ ನಿಮ್ಮಲ್ಲಿ ಇಷ್ಟು ಜನ ಹೇಳಿದ್ದು, ಇದು ಚೆನ್ನಾಗಿ ಮಾಡಿದ್ಯಾ, ಇದು ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ದೀರಾ, ಆ ಥರದ್ದೆಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಮೊದಲನೇದಾಗಿ ನೋಡಿ ಖುಷಿಪಟ್ಟರೆ ಅಲ್ಲೇ ಒಂದು ಗೆದ್ದ ಹಾಗೆ. ಆ್ಯಂಡ್ ಸುಮಾರಷ್ಟು ಜನ ಸಿನಿಮಾ ನೋಡಿದವ್ರು ಎಲ್ಲರೂ ಚೆನ್ನಾಗಿದೆ ಅಂತಲೇ ಇಲ್ಲಿವರೆಗೂ ಹೇಳಿರೋದು. ಎಲ್ಲೂ ನಮಗೂ ಒಂದು ನೆಗೆಟಿವ್ ಬಂದಿಲ್ಲ. ಸೊ ಇನ್ನೂ ಜನ ನೋಡಬೇಕು, ಇನ್ನೂ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನಾನೊಬ್ಬ ಸಿನಿ ಪ್ರೇಮಿಯಾಗಿ ನನ್ನನ್ನು ನೋಡ್ಕೊಳ್ಳೋದು ಸಿಕ್ಕಾಪಟ್ಟೆ ಖುಷಿಯಾದಂಥ ವಿಷಯ, ಖುಷಿ ಆಯಿತು ಕೂಡ. ಬಟ್ ಒಂದು ರಿಯಲೈಸೇಷನ್ ನನಗೂ ಕೂಡ, ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಆಗಿದ್ದು. ಅಂದರೆ ಸಿನಿಮಾ ಹೌದು ಕಷ್ಟ, ಸಿನಿಮಾನ ರಿಲೀಸ್ ಮಾಡೋದು ಇನ್ನೂ ಕಷ್ಟ, ಸಿನಿಮಾನ ಜನಕ್ಕೆ ತಲುಪಿಸೋದು ಇನ್ನೂ ಕಷ್ಟ ಅಂತ ನನ್ನ ಟೀಮ್ ಎಫರ್ಟ್ಸ್ನ ನೋಡಿ ಕಲಿತಾ ಇದ್ದೀನಿ. ನೋಡ್ತಾ ಅನಿಸ್ತಾ ಇರುತ್ತೆ. ಪಾಪ ಅವರೆಲ್ಲರೂ ನಿದ್ದೆ ಸರಿಗಿರಲ್ಲ, ಊಟ ಮಾಡೇ ಇರಲ್ಲ. ಈಗ ಕೇಳಿಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಿರಲ್ಲ ಅವರು. ಸೊ ನಾನು ಆಡ್ಕೊಳ್ತಾ ಇರ್ತೀನಿ ಕೆಲವು, ಈ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಊಟ ಮಾಡಿಲ್ಲ, ಹೆಂಗಿರ್ತೀರಾ ನೀವೆಲ್ಲ ಅಂತ ಹೇಳಿ. ಅಷ್ಟು ಎಫರ್ಟ್ಸ್ ಆಗ್ತಿದ್ದಾರೆ ಟೀಮ್ ಎಲ್ಲರೂ. ನಾನು ಈ ಸಿನಿಮಾ ಮಾಡುವಾಗ ಅಟ್ಲೀಸ್ಟ್ ಇವಾಗಾದರೂ ಸೀರಿಯಲ್ ಮಾಡ್ತಿದ್ದೀನಿ, ಒಂದಿಷ್ಟು ಗೊತ್ತಾಗುತ್ತೆ. ಸಿನಿಮಾ ಮಾಡುವಾಗ ನನಗೆ ಏನು ಆ್ಯಕ್ಟಿಂಗ್ ಬಗ್ಗೆ ನಾಲೆಜ್ ಇರಲಿಲ್ಲ. ನಾನೊಂಥರ ಪ್ಲೇನ್ ಶೀಟ್ ಥರ ಇದ್ದೆ. ಸರ್ ಈ ಥರ ಅದ್ರ ಮೇಲೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಬರ್ದಿದ್ದಾನೆ ಅಂತ ಹೇಳ್ಬೋದು. ಇವತ್ತು ಏನೆಲ್ಲ ಆ್ಯಕ್ಟಿಂಗಿಗೆ ಅಪ್ರಿಷಿಯೇಷನ್ ಬರ್ತಿದೆ ಅದೆಲ್ಲ ಟೀಮ್ಗೆ ಹೋಗಬೇಕು, ಮುಖ್ಯವಾಗಿ ಡೈರೆಕ್ಟರ್ ಸರ್ಗೆ ಹೋಗಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಇವತ್ತು 4 ಗಂಟೆಗೆ ಆನಂದ್ ಆಡಿಯೋದಲ್ಲಿ ನಮ್ಮ ಇನ್ನೊಂದು ಟ್ರೇಲರ್ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಇದು ಫಸ್ಟ್ ಇದೇನೋ ಒಂದು ಇಲ್ಲಿ ಬಂದು ಒಂದು ಮೂವಿ ಮಾಡಿ ಅದು ರಿಲೀಸ್ ಆಗುವಾಗ ಹೇಗೋ ಏನೋ, ಅದು ಯಾರು ಸಪೋರ್ಟಿಗೆ ಬರ್ತಾರೆ, ಯಾರು ನಮ್ಮ ಜೊತೆ ನಿಲ್ತಾರೆ, ಈ ಮೂವಿ ಬಗ್ಗೆ ಯಾರು ಮಾತಾಡಲ್ವೇನೋ ಅಂತ ಒಂದು ಭಯ ಇತ್ತು. ಆದರೆ ಯಾವತ್ತು ನಾವು ಅದು ಫಸ್ಟ್ ಪ್ರೀಮಿಯರ್ ಶೋ ಮಾಡಿದ್ವೋ ಅವತ್ತು ನೀವು ನಮ್ಗೆ ಕೊಟ್ಟಂತ ಒಂದು ರೆಸ್ಪೆಕ್ಟು, ಒಂದು ಒಳ್ಳೆ ಪ್ರಯತ್ನ ಇದು. ಅಂದರೆ ಒಂದಷ್ಟು ಜನ ಈ ಥರ ಮಾಡ್ಬೋದಿತ್ತು, ಇನ್ನು ಈ ಥರ ಮಾಡ್ಬೋದಿತ್ತು ಅಂತ ತುಂಬ ಕಾಳಜಿ ತೋರಿಸಿ ಮಾತಾಡಿದ್ರಲ್ಲ, ಅವತ್ತೇ ನನ್ನ ಹೃದಯ ತುಂಬಿ ಬಂತು. ಅಂದರೆ ಇಂಡಸ್ಟ್ರಿಗೆ ಬಂದಾಗ 8 ವರ್ಷ ಹಿಂದೆ ಇಂಡಸ್ಟ್ರಿಗೆ ಬಂದಾಗ ಒಬ್ಬನೇ ಇದ್ದೆ. ಅಲ್ಲಿಂದ ಬರ್ತಾ ಕೆಲಸ ಮಾಡ್ತಾ ಒಂದು ಈಕ್ವಲ್ ಮೈಂಡೆಡ್ ಪೀಪಲ್ ಅಂತ ಇರ್ತಾರಲ್ಲ, ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಹೋದ್ರು. ಸೊ ಒಂದಷ್ಟು ಸಮಯ ಕಳೆದು ಎಲ್ಲಾರು ಸೇರಿ ನಾವು ಒಂದು ಅಟೆಂಪ್ಟ್ ಮಾಡೋಣ, ಒಂದು ಪ್ರಯತ್ನ ಪಡೋಣ ಇರೋದ್ರಲ್ಲಿ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆ ತಂಡವಾಗಿ ಒಂದು ಪ್ರಯತ್ನ ಮಾಡಿದ್ವಿ. ಬಟ್ ಆ ಪ್ರೀಮಿಯರ್ ಶೋ ನಂತರ ನೀವೆಲ್ಲರೂ ನಮ್ ತಂಡ ಆಗಿ ನಿಂತ್ರಲ್ಲ, ಅದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದ. ಸೊ ಆಮೇಲೆ ಅದೇ ಇಂಡಸ್ಟ್ರಿಯಲ್ಲಿ ಆಕ್ಚುಲಿ ನಮಗೆ ಅಷ್ಟೊಂದು ದೊಡ್ಡ ಐಡೆಂಟಿಟಿ ಇರಲಿಲ್ಲ. ಮಂಜಣ್ಣ ಗೊತ್ತು ಎಲ್ರಿಗೂ, ಯಶಣ್ಣ ಒಂದಷ್ಟು ಕೆಲಸ ಮಾಡಿದ್ದಾರೆ, ನಮ್ಮ ತಂಡದಲ್ಲಿರೋ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ. ಆ ಟೈಮಲ್ಲಿ ಇಂಡಸ್ಟ್ರಿಯಲ್ಲಿ ಇದೊಂದು ಹೊಸ ಸಿನಿಮಾ ಬರ್ತಿದೆ ಅಂದಾಗ ಒಂದು ಐಡೆಂಟಿಟಿ ಬೇಕಿತ್ತು. ಆ ಟೈಮಲ್ಲಿ ಫಸ್ಟ್ ಸುನಿ ಸರ್ ನಿಂತರು ನಮ್ಮ ಜೊತೆ. ಸುನಿ ಸರ್ ಸಿನಿಮಾ ಇಷ್ಟಪಟ್ಟು ಈ ತರ ಪ್ರಯತ್ನಗಳು ಕನ್ನಡದಲ್ಲಿ ಬರಬೇಕು. ಅವ್ರು ಹೇಳೋದು ಒಂದೇ ಮಾತು, ಈ ತರ ನಿಮ್ದೊಂದು ಸಿನಿಮಾ ಅಲ್ಲ, ಈ ತರ ಒಂದು 10 ಸಿನಿಮಾ ಬರ್ಬೇಕು. 10 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಬಂದಾಗ ಹೊಸಬ್ರೆ ಸಿನಿಮಾನ ಜನ ಟ್ರಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಹೇಳ್ತಾ ಅವ್ರು ನಮ್ಮ ಬೆನ್ನಿಗೆ ನಿಂತರು. ಆಮೇಲೆ KVN ಸುಪ್ರೀತ್ ಸರ್, BK ಗಂಗಾಧರ್ ಸರ್ ಅವರೆಲ್ಲ ಸಪೋರ್ಟಿಗೆ ನಿಂತಿದ್ದಕ್ಕೆ ನಾವು ಇವಾಗ ಒಂದು ಕರ್ನಾಟಕದಾದ್ಯಂತ ರಿಲೀಸ್ ಮಾಡಕ್ ಸಾಧ್ಯ ಆಯ್ತು. ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಅದೇ ಪ್ರೀಮಿಯರ್ ಶೋ ಆದ್ಮೇಲೆ ನೆಕ್ಸ್ಟ್ ರಿಲೀಸ್ ಆದ್ಮೇಲೆ ಒಂದಷ್ಟು ಜನ ಸಿನಿ ಪ್ರೇಮಿಗಳು ಏನು ಈ ನಮ್ ಟ್ರೈಲರು ಅದು ಇದು ನೋಡ್ಕೊಂಡು ಬಂದಿದ್ರು, ಅವರೆಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಎಲ್ಲರೂ ಮೆಸೇಜ್ ಮಾಡಿ ಚೆನ್ನಾಗಿದೆ 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 ಅಂತ ಹೇಳ್ತಿದ್ದಾರೆ. ಸೊ ಇವತ್ತಿನ ಉದ್ದೇಶ ಏನಂದ್ರೆ ಆ ಜನರದೊಂದು ಪ್ರೀತಿ ಇದೆಯಲ್ಲ, ಆ ಜನರು ಖುಷಿ ಪಟ್ಟು ನಮಗೊಂದು ಮಾಡಿದ್ದಾರೆ, ಇದು ಇನ್ನಷ್ಟು ಜನರಿಗೆ ತಲುಪಬೇಕು ನಿಮ್ ಮೂಲಕ ಅನ್ನೋದಷ್ಟೇ ಇವತ್ತಿದ ಉದ್ದೇಶ.
ಆಮೇಲೆ ಪಾಪ ತುಂಬಾ ಜನ ಒಂದ್ ಹೇಳ್ತಿದಾರೆ ಏನಂದ್ರೆ, ಒಂದು ಮಲಯಾಳಂ ಸಿನಿಮಾ ನೋಡ್ದಂಗಾಯ್ತು, ಮಲಯಾಳ ಸಿನಿಮಾ ನೋಡ್ದಂಗಾಯ್ತು ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ನನಗೆ ಮನ್ಸಿಗೆ ಅದನ್ನ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಯಾಕೆ ಒಂದು ಚೆನ್ನಾಗಿರೋ ಒಂದ್ ಚೂರ್ ಚೆನ್ನಾಗಿದ್ರೆ ಯಾಕೆ ಮಲಯಾಳಂ ಸಿನಿಮಾ ಅಂತ ಹೇಳ್ಬೇಕು? ಸೊ ನಂದು ಒಂದೇ ಒಂದು ಆಸೆ ಇದೆ, ಏನಂದ್ರೆ ಇನ್ನೊಂದು 5 ವರ್ಷ 10 ವರ್ಷ ಕಳೆದ್ಮೇಲೆ ಒಂದು ಚೆನ್ನಾಗಿರೋ ಸಿನಿಮಾ ನೋಡಿದ್ರೆ ಹೊರಗಡೆ ಅವ್ರು ಇದು ಕನ್ನಡ ಸಿನಿಮಾ ನೋಡ್ದಂಗಾಯ್ತು ಅಂತ ಹೇಳ್ಬೇಕು. ಅಲ್ಲಿ ತನಕ ನಮ್ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಅಲ್ಲಿ ತನಕ ಹೊಸಬ್ರನ್ನ ನೀವು ಪ್ರೋತ್ಸಾಹ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹೌದು ಹೌದು ಸರ್, ಹೌದು ಹೌದು, ಖಂಡಿತ. ಈಗ ಮಲಯಾಳಂ ಸಿನಿಮಾ ನೋಡ್ದಂಗಾಯ್ತು ಅನ್ನೋದನ್ನ ಎಪ್ರಿಶಿಯೇಷನ್ ಆಗಿ ಎಲ್ರು ನಂಗೆ ಹೇಳ್ತಿದ್ದಾರೆ. ಬಟ್ ಅದನ್ನ ಎಪ್ರಿಶಿಯೇಟ್ ಆಗಿ ತಗೊಳಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಯಾಕೆ ಅವ್ರು ನಮ್ ಸಿನಿಮಾನ ಯಾಕೆ ಮಲಯಾಳಂ ಸಿನಿಮಾ ನೋಡ್ದಂಗ ಆಗ್ಬೇಕು? ಅಂದ್ರೆ ಈಗ ಹೊರಗಡೆ ಅವ್ರು ಯಾಕೆ ಹೇಳ್ಬಾರ್ದು? ಒಳ್ಳೆ ಸಿನಿಮಾ ನೋಡಿ, ಓ ಇದು ಕನ್ನಡ ಸಿನಿಮಾ ನೋಡ್ದಂಗಿದೆ ಅಂತ ಯಾಕೆ ಹೇಳ್ಬಾರ್ದು? ಹೌದು ಹೌದು, ಖಂಡಿತ ಆ ಕಾಲ ಇತ್ತು ಸರ್. ಅಂದ್ರೆ ಹೌದು, ನಾನು ನಾನು ಇವ್ರದ್ದು ಒಂದಷ್ಟು ತಮಿಳ್ ಇಂಡಸ್ಟ್ರಿ ಅವ್ರದ್ದು ಇಂಟರ್ವ್ಯೂ ಅಲ್ಲೆಲ್ಲ ನೋಡ್ತಾ ಇದ್ದೆ. ಅವರು ಕಾರ್ ಹಾಕೊಂಡು ಬರ್ತಿದ್ರಂತ ಇಲ್ಲಿಗೆ, ಅಂದ್ರೆ ನಮ್ ಹಿರಿಯರ ಚಿತ್ರ ರಿಲೀಸ್ ಆಗಿದೆ. ಸೊ ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ, ಒಂದು ವಿಷಯ ನಾನು ಇದು ಹೇಗೆ ಮಾತಾಡ್ಬೋದಿಲ್ವೋ ಗೊತ್ತಿಲ್ಲ. ಖಂಡಿತ ನಮ್ಮ ಒಂದಷ್ಟು ಜನ ಇಲ್ಲ 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 ಸರ್, ಇಲ್ಲ ಇಲ್ಲ, ಖಂಡಿತ ಖಂಡಿತ ವಿಮರ್ಶೆ ಬರ್ದವ್ರು ಯಾರು ಅಂದಿಲ್ಲ. ನಾನು ಜನರ ಅಭಿಪ್ರಾಯದ ಬಗ್ಗೆ ಮಾತಾಡಿ, ನಾನು ಫಸ್ಟಿಗೆ ಹೇಳಿದೆ ಇದು ಜನರ ಅಭಿಪ್ರಾಯ, ನಂಗೆ ಜನರಿಂದ ಈ ತರ ಮಾತು ಬಂತು, ಬಟ್ ಆ ಮಾತು ಚೇಂಜ್ ಆಗ್ಬೇಕು ಅಂತ ನಾನು ಪರ್ಸನಲ್ ಅಭಿಪ್ರಾಯ ಹೇಳಿದ್ದು. ನಾನು ವಿಮರ್ಶೆ ಬರ್ದವ್ರು ಖಂಡಿತ ಅಂದಿಲ್ಲ. ಇಲ್ಲ ಸರ್, ಇಲ್ಲ. ಆಕ್ಚುಲಿ ನಂದು ಇಡೀ ಸಿನಿಮಾದ ಉದ್ದೇಶ ಏನ್ ಇದ್ದಿದಂದ್ರೆ, ನೇಚರ್ ಈಸ್ ಅಲ್ಟಿಮೇಟ್ ಅಂತ. ಅಂದ್ರೆ ಈಗ ನಮ್ದು ಇದ್ರಲ್ಲಿ ಏನಂದ್ರೆ, ಹಿಸ್ಟ್ರಿ ನಾವು ಎವಲ್ಯೂಷನ್ ನೋಡಿದ್ರೆ ಒಂದ್ ಟೈಮ್ ಅಲ್ಲಿ ಭೂಮಿ ತುಂಬಾ ಡೈನೋಸರ್ಸ್ ಇತ್ತು. ಆ ಡೈನೋಸರ್ಸ್ ಹೆಂಗಂದ್ರೆ ಪ್ರಕೃತಿಗೆ ಅಪಾಯ ಅನ್ನೋ ರೀತಿ ಇತ್ತು. ಅವಾಗ ನೇಚರೇ ಅದನ್ನ ನಾಶ ಮಾಡ್ತು, ಯಾರೋ ನಾಶ ಮಾಡಿ, ನೇಚರೇ ನಾಶ ಮಾಡ್ತು. ಹಾಗೆ ಇವಿಲ್ ಏನಿದೆ ಅದನ್ನ ನಾಶ ಮಾಡಕ್ಕೆ ಒಬ್ಬ ಹೀರೋನೇ ಹುಟ್ಬೇಕಾಗಿಲ್ಲ, ಪ್ರಕೃತಿನೇ ನಾಶ ಮಾಡುತ್ತೆ ಅದು. ಅದು ಯಾವಾಗ ಅವನು ಅಪಾಯಕಾರಿ ಆದಾಗ ಪ್ರಕೃತಿನ ನಾಶ ಮಾಡಿ, ನಮ್ಮ ಇಡೀ ಸಿನಿಮಾದಲ್ಲಿ ಹೀರೋ ಹೊಡಿಯಲ್ಲ ವಿಲನ್ನ, ಅಥವಾ ಹೀರೋಯಿನ್ ಹೀರೋಯಿನ್ ಸಾಯಿಸಲ್ಲ, ಆಕ್ಚುಲಿ ಪ್ರಕೃತಿನೇ ಸಾಯಿಸೋದು, ಅಂದ್ರೆ ಯೂನಿವರ್ಸ್ ಸಾಯಿಸೋದು. ಸೊ ಇದು ನಂದು ಇಡೀ ಸಿನಿಮಾದ ಉದ್ದೇಶ ಆಗಿತ್ತು. ಸೊ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ನಾನು ಅದೇ ತರ ಬರ್ಕೊಂಡಿದ್ದೆ, ಏನು ಚೇಂಜ್ ಆಗಿಲ್ಲ. ಅಂದ್ರೆ ಕಡೆ ಶಾರ್ಟ್ ಅಲ್ಲಿ ನಾನೇನು ಇದನ್ನ ತೋರಿಸ್ತೀನಿ, ಅದು ನಾನು ಪ್ರಕೃತಿ ಅಂತ ತೋರಿಸಿರೋದು. ಅಂದ್ರೆ ಅದೊಂದು ಡ್ರೋನ್ ಶಾಟ್ ಬರುತ್ತಲ್ಲ, ಇವ್ರ ಮನೆಗೆ ಹೋದ್ಮೇಲೆ ಒಂದು ಡ್ರೋನ್ ಶಾಟ್, ಅಲ್ಲಿ ನಾನು ಏನು ಬರ್ದಿಲ್ಲ ಅಷ್ಟೇ. ಅಂದ್ರೆ ಜನರು ಏನ್ ಅರ್ಥ ಮಾಡ್ಕೋತಾರೆ ನೋಡಂತ ಏನು ಬರ್ದಿಲ್ಲ. ಬಟ್ ಅದ್ ನಾನು ಹೇಳಿರೋದು ನೇಚರ್ ಇಸ್ ಅಲ್ಟಿಮೇಟ್. ನೀನ್ ನೇಚರ್ಗಿಂತ ಉಲ್ಟಾ ಹೋಗಕ್ ಆಗಲ್ಲ. ಅಂದ್ರೆ ನೇಚರ್ಗೆ ನಾವು ಹೆಣ್ಣು ಅಂತಾನು ಅಂತೀವಿ, ಹೆಣ್ಣಿಗೂ ಪ್ರಕೃತಿ ಅಂತೀವಿ. ಸೊ ಇವ್ರ ಮೂಲಕ ಕೊಲ್ಸಿ ನಾನು ಹೇಳಿರೋದು ನೇಚರ್ ಇಸ್ ಅಲ್ಟಿಮೇಟ್. ನೀನ್ ಮನುಷ್ಯ ಎಷ್ಟೇ ಹಾರಾಡಿದ್ರು ನೇಚರ್ ಯಾವಾಗ ಮನ್ಸು ಮಾಡುತ್ತೆ ಅವಾಗ ನಿನ್ನನ್ನು ಮುಗಿಸುತ್ತೆ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು, ಮೇನ್ ಪರ್ಪಸ್ ಆಫ್ ದ ಸ್ಟೋರಿ. ಹೌದು 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 ಹೌದು. ಅಂದ್ರೆ ಅಂದ್ರೆ ಹೇಗಾಗುತ್ತೆ ಅಂದ್ರೆ ಸರ್, ಅಷ್ಟು ನಾವು ಅದನ್ನ ಅಡ್ರೆಸ್ ಮಾಡ್ತಾ ಹೋದ್ರೆ ಆಮೇಲೆ ಇವ್ರ ಮನೆಗ್ ಬರೋ ಟೈಮ್ ಇದೆಯಲ್ಲ, ಅಲ್ಲಿಗೆ ಮೇಜರ್ ಪ್ಲಾಟ್, ಅಂದ್ರೆ ಒಬ್ಬ ಮೇಜರ್ ಚಿತ್ರ ಪ್ರೇಕ್ಷಕನಿಗೆ ಒಂದು ಪ್ಲಾಟ್ ಅಲ್ಲಿಗೆ ಮುಗ್ದೋಗುತ್ತೆ. ಸೊ ನಾನು ಅದನ್ನ ಅಡ್ರೆಸ್ ಮಾಡ್ಬೋದು, ಅದನ್ನ ಅಡ್ರೆಸ್ ಮಾಡಿದ್ರೆ ಆಮೇಲೆ ಅದು ಎಕ್ಸ್ಟ್ರಾ ಆಗ್ಬಿಡುತ್ತೆ. ಅಂದ್ರೆ ಈ ಆಳವಾಗಿ ನೋಡೋದು ಬಿಟ್ಟು ನಾರ್ಮಲ್ ಆಗಿ ಸಿನಿಮಾ ನೋಡ್ತಾರಲ್ಲ, ಆ ಪ್ರೇಕ್ಷಕರಿಗೆ ಎಕ್ಸ್ಟ್ರಾ ಆಗ್ಬಿಡುತ್ತೆ ಅಂತ ಮನಸ್ಸು ಬಂತು ನಂಗೆ. ಹೌದು ಹೌದು, ಖಂಡಿತ ಖಂಡಿತ. ಇಲ್ಲ ಇಲ್ಲ ಸರ್, ಅಂದ್ರೆ ನಾನು ಈ ಮೊದಲನೇ ಪ್ರೆಸ್ ಮೀಟ್ ಇಲ್ಲೇ ಆಗಿತ್ತು, ಅವಾಗ್ಲೇ ನಾ ಹೇಳಿದ್ದೆ ಇದು ನಾನು ತೆಗೆದುಕೊಂಡಿರೋ ಪ್ಲೇಸ್ ಮಲ್ನಾಡು ಮತ್ತೆ ಕರಾವಳಿ ಕೂಡುವಂತ ಜಾಗ, ಅರೆ ಮಲ್ನಾಡು ಜಾಗ. ಈಗ ನಾವು ಸಕಲೇಶ್ಪುರ ಆಗಿರ್ಬೋದು ಅಥವಾ ಚಿಕ್ಕಮಗಳೂರು ಆಗಿರ್ಬೋದು, ಅಲ್ಲಿ ಎಲ್ಲೇಂದ ಹೋದ್ರು ಈ ಒಂದಷ್ಟು ಪ್ರದೇಶಗಳು ಇರುತ್ತೆ ಮಲ್ನಾಡಲ್ಲಿ. ಅಲ್ಲಿ ಹೇಗಂದ್ರೆ ಮಿಕ್ಸ್ಚರ್ ಆಫ್ ಪೀಪಲ್ ಇರ್ತಾರೆ. ಹೌದೌದು, ನಾನು ಅದೇ ಹೇಳ್ತೇನೆ ಸರ್. ಅಂದ್ರೆ ಇಂಥ ಊರುಗಳಿದೆಯಲ್ಲ, ನಾನು ಒಂದಷ್ಟು ಊರುಗಳು ಅಬ್ಸರ್ವ್ ಮಾಡಿದ್ದೀನಿ. ಅಲ್ಲಿ ಹೇಗಂದ್ರೆ ಈ ಘಟ್ಟದ ಮೇಲಿನವರು ಅಂತ ನಾವು ಹೇಳ್ತೀವಿ, ಘಟ್ಟದ ಮೇಲಿನವರು ಇರ್ತಾರೆ, ಘಟ್ಟದ ಕೆಳಗಿನವರು ಇರ್ತಾರೆ. ಅಲ್ಲಿ ಅದೇ ಅದೇ ಸರ್, ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು.
ಈ ಈ ಒಂದಷ್ಟು ಊರುಗಳೇನಿದೆ, ಇಲ್ಲಿ ಘಟ್ಟದ ಮೇಲಿನವರು ಇರ್ತಾರೆ, ಘಟ್ಟದ ಕೆಳಗಿನವರು ಅದು ಏನಂದ್ರೆ ಸರ್, ಈ ಪ್ರದೇಶ ಏನಿದೆ ಈಗ ಒಂದಷ್ಟು ಈ ಕೂಡುವಿಕೆ ಇರುವಂತ ಪ್ರದೇಶ ಇದೆಯಲ್ಲ, ಅದು ಮೊದಲು ದಟ್ಟ ಕಾಡಾಗಿತ್ತು. ಅಲ್ಲಿ ಯಾರೂ ಇರ್ಲಿಲ್ಲ. ಅಲ್ಲಿ ಮೂಲ ನಿವಾಸಿಗಳು ಅಂತ ಒಂದಷ್ಟು ಗಿರಿಜನ ಅಷ್ಟೇ ಇದ್ದಿದ್ದು. ಅಲ್ಲಿ ಮೂಲ ನಿವಾಸಿಗಳು ಅಂತ ಯಾರೂ ಇರ್ಲಿಲ್ಲ. ಅಲ್ಲಿ ಅಂತ ಜಾಗದಲ್ಲಿ ಈಗ ಘಟ್ಟದ ಮೇಲಿನವರು ಬಂದು ಎಸ್ಟೇಟ್ ಮಾಡ್ಕೊಂಡಿದ್ದಾರೆ, ಘಟ್ಟದ ಕೆಳಗಿನವರು ಬಂದು ಸೆಟ್ಲ್ ಆಗಿದ್ದಾರೆ. ಒಂದಷ್ಟು ಮಲಯಾಳಂ ಕೊಚ್ಚಿ ಕ್ರಿಶ್ಚಿಯನ್ ಅಂತೀವಿ ನಾವು, ಅವರು ಬಂದು ಸೇರಿದ್ದಾರೆ. ಸೊ ಇಂಥವರೆಲ್ಲ ಮಿಕ್ಸ್ಚರ್ ಆಗಿರುವಂತ ಜಾಗ ಅದು. ಅಲ್ಲಿ ಈಗ ಈ ಸಕಲೇಶ್ಪುರ ಕಡೆಯಿಂದ ಹೋಗೋಗ್ಲು ಸಿಗುತ್ತೆ, ಆ ಕಡೆ ನೀವು ಮಡಿಕೇರಿ ಕಡೆಯಿಂದ ಹೋಗೋಗ್ ಸಿಗುತ್ತೆ. ಆ ಪ್ರದೇಶದಲ್ಲಿ ಎಲ್ಲಾರು ಮಂಗಳೂರು ಕನ್ನಡ ಮಾತಾಡೋರೇ ಸಿಗಲ್ಲ. ಅಲ್ಲಿ ಈ ಕಡೆಯಿಂದ ಬಂದ ಒಂದಷ್ಟು ಜನ ಇದ್ದಾರೆ, ಅವರು ನಮ್ಮೂರೇ ಅಂತಾರೆ ಅವರು. ಸೊ ಈ ಕಡೆಯಿಂದ ಬಂದವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಮಂಗಳೂರು ಕಡೆಯಿಂದ ಬಂದವರು ತುಳು ಮಾತಾಡ್ತಾರೆ. ಇಲ್ಲಿ ಏನಾಗಿದೆ, ಇಂಥ ಜಾಗದಲ್ಲಿ ನಿಮ್ಗೆ ಮಿಕ್ಸ್ಚರ್ ಆಫ್ ಒಂದು ಕಲ್ಚರ್ಸ್ ಮಿಕ್ಸ್ಚರ್ ಸಿಗುತ್ತೆ. ಮಂಗಳೂರು ಕಡೆಯಿಂದ ಬಂದವರು ಈ ಭೂತಾರಾಧನೆ, ನಾಗಾರಾಧನೆ ಎಲ್ಲ ತಗೊಂಡ್ ಬಂದಿದ್ದಾರೆ. ಈ ಕಡೆಯಿಂದ ಬಂದವರು ಈ ನಂಗೆ ಅದೇನು ಗಣ ಅದು ಇದು ಅಂತ ಈ ಕಡೆದು ಕಲ್ಚರ್ ಮಿಕ್ಸ್ ಆಗಿದೆ. ಸೊ ಅಂತ ಒಂದು ಮಿಕ್ಸ್ಚರ್ ಆಫ್ ದ ಜಾಗ ನಾನು ತಗೊಂಡಿರೋದು. ಸೊ ಅದು ಬಟ್ ಒಂದು ಟ್ರೈಲರ್ ಅಲ್ಲಿ ಮಂಗಳೂರು ಭಾಷೆ ಜಾಸ್ತಿ ಇರೋದ್ರಿಂದ ಅದು ಮಂಗಳೂರು ಭಾಷೆ ಅಂತ ಪೋಟ್ರೆ ಆಯ್ತು. ಸೊ ನಾನು ಆ ಜಾಗ ಅಂತ ಇದ್ ಮಾಡಕ್ಕೋಸ್ಕರನೇ ನಾನು ಮಂಜಣ್ಣನಾಗಿರ್ಬೋದು, ನಮ್ಮ ಬಲರಾಜು ಅಡಿ ಸರ್ನಾಗಿರ್ಬೋದು, ಆ ಆ ಒಂದಷ್ಟು ಕ್ಯಾರೆಕ್ಟರ್ನ ತಗೊಂಡ್ಬಂದೆ. ನಾನು ಎಲ್ಲ ಮಂಗಳೂರು ಕ್ಯಾರೆಕ್ಟರ್ ಇಟ್ಟಿಲ್ಲ. ಸೊ ಇದು ನಂದು ಉದ್ದೇಶ ಆಗಿತ್ತು. ಖಂಡಿತ ಸರ್, ಖಂಡಿತ. ಅಂದ್ರೆ ನಾವೀಗ ಮೊದಲನೇ ನಮ್ದು ಹೋರಾಟ ಇಲ್ಲಿ ಇತ್ತು, ಅಂದ್ರೆ ಬೆಂಗಳೂರಲ್ಲಿ ಒಂದಷ್ಟು ಓಡಾಡ್ಬೇಕು, ಒಂದಷ್ಟು ಜನ. ಈಗ 48 ಥಿಯೇಟರ್ ಅಲ್ಲಿ ನಡೀತಾ ಇದೆ ಸಿನಿಮಾ. ಈಗ ಫಸ್ಟ್ ವೀಕ್ ಎಂಡ್ ಆಗ್ತಿದೆ, 48 ಥಿಯೇಟರ್ ಅಲ್ಲಿ ನಡೀತಾ ಇದೆ. ಖಂಡಿತ ಸರ್, ಖಂಡಿತ ಆಗ್ತಾ ಇದೆ. ಟಿಕೆಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಬಟ್ ಈಗ ಈ ಮಲ್ಟಿಪ್ಲೆಕ್ಸ್ ನವ್ರದ್ದೊಂದು ಡಿಮಾಂಡ್ ಇದೆಯಲ್ಲ, ಇಷ್ಟು ಬರಬೇಕು, ಇಷ್ಟಿರ್ಬೇಕು ಅಂತ, ಆ ಡಿಮಾಂಡ್ ಲೆವೆಲ್ಗೆ ಮುಟ್ತಾ ಇರ್ಬೋದು. ಬಟ್ ಕಂಪ್ಯಾರಿಟಿವ್ಲಿ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ. ಅಂದ್ರೆ ಫಸ್ಟ್ ವೀಕೆಂಡ್ಗೆ ಒಂದು 30 ಇತ್ತು, ಆಮೇಲೆ ಸೋಮವಾರ 20 ಆಯ್ತು, ನಿನ್ನೆ 30 ಆಯ್ತು, ಆ ತರ ಗ್ರಾಜುವಲಿ ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗ ಅದೇ ನಾನು ಹೇಳ್ಬೇಕು, ಶರಣ್ ಸರ್ ಬಂದ್ರು, ಮೆಚ್ಚಿ ಮಾತಾಡಿದ್ರು, ಧ್ರುವ ಸರ್ ಬಂದ್ರು, ತುಂಬಾ ಪ್ರೀತಿಯಿಂದ ಅವರು ಇಡೀ ಸಿನಿಮಾ ನೋಡಿ ಇಷ್ಟಪಟ್ಟು ಮಾತಾಡಿದ್ರು. ಅಲ್ಲಿಂದ ಈಗ ನಿನ್ನೆಯಿಂದ ಮತ್ತೆ ಗ್ರಾಜುವಲಿ ಇನ್ಕ್ರೀಸ್ ಆಗಿದೆ ಎಲ್ಲ ಕಡೆ. ಸೊ ಈವ್ನಿಂಗ್ ಶೋಸ್ ಒಳ್ಳೆ ಜನರ ರೆಸ್ಪಾನ್ಸ್ ಬರ್ತಾ ಇದೆ ಸರ್. ಬೆಂಗಳೂರಲ್ಲದೆ ತುಮಕೂರಲ್ಲಿ ರಿಲೀಸ್ ಆಗಿದೆ, ಮೈಸೂರಲ್ಲಿ, ಹುಬ್ಳಿಲಿ, ಮಂಗಳೂರಲ್ಲಿ, ಉಡುಪಿಲಿ, ಕುಂದಾಪುರಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ, ದಾವಣಗೆರೆಯಲ್ಲಿ. ಇಲ್ಲಿ ಆಕ್ಚುಲಿ ಉಡುಪಿ, ಮಂಗಳೂರು, ಪುತ್ತೂರು, ಕುಂದಾಪುರ ಇಲ್ಲಿ ಚೆನ್ನಾಗಿ ಫೀಡ್ಬ್ಯಾಕ್ ಬರ್ತಾ ಇದೆ. ಚೆನ್ನಾಗಿ ಅಲ್ಲಿ ನಾವು ಇನ್ನು ಹೋಗೇ ಇಲ್ಲ, ಅಂದ್ರೆ ಅಲ್ಲಿ ನಾವು ಅಪ್ರೋಚ್ ಆಗಿಲ್ಲ, ಏನೂ ಆಗಿಲ್ಲ. ಅಲ್ಲಿ ನ್ಯಾಚುರಲ್ ಆಗಿ ಜನ ಇಷ್ಟಪಡ್ತಿದ್ದಾರೆ, ಸಿನಿಮಾಗೆ ಬರ್ತಿದ್ದಾರೆ. ನಾವು ಪ್ರಯತ್ನ ಪಡ್ತಿದೀವಿ ಸರ್. ಅಣ್ಣ ಇಲ್ಲ ಇಲ್ಲ ಸರ್, ಅದು ನಾನು ಹೇಳ್ತೀನಿ. ಮಾಲ್ ಅಲ್ಲಿ ಈಗ PVR ಅಲ್ಲೆಲ್ಲ ಸಿನಿಮಾಗಿಂತ ಮುಂಚೆ ಬರೋ ಟ್ರೈಲರ್ ಇದೆಯಲ್ಲ ಸರ್, ಅದಕ್ಕೆ ನಾವು ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಅವ್ರದ್ದು ಪೇ ಸೆನ್ಸರ್ ಆಗಿದೆ ಸರ್, ಸೆನ್ಸರ್ ಆಗಿ ರೆಡಿ ಇದೆ. ಬಟ್ ಅದಕ್ಕೆ ಅವ್ರದ್ದು ಪೇಮೆಂಟ್ ಇದೆ ಸರ್. ಆ ಪೇಮೆಂಟ್ ಆಕ್ಚುಲಿ ನಮ್ಮ ಹತ್ರ ಇರೋ ಪಬ್ಲಿಸಿಟಿ ಬಜೆಟ್ ಕಂಪೇರ್, ಅದು ನಮಗೆ ಗೊತ್ತಿತ್ತು. ಅಲ್ಲಿ ಅದಕ್ಕೆ ಒಂದಷ್ಟು ಪೇ ಇದೆ. ಇದು ಆಲ್ ಓವರ್ PVR ಅಲ್ಲಿ ಆ ಸ್ಲಾಟಿಗೆ ಬರ್ಬೇಕಾದ್ರೆ ಒಂದು ಪೇಮೆಂಟ್ ಇದೆ. ಸೊ ಅದು ನಮ್ಮ ಬಜೆಟ್ ಇಂದ ಹೊರಗಿತ್ತು ಸರ್, ಹಾಗಾಗಿ ನಾವು ಅದನ್ನ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಹೌದೌದು, ಖಂಡಿತ ಖಂಡಿತ, ಅದಕ್ಕೊಂದು ಪೇಮೆಂಟ್ ಇದೆ ಸರ್. ಸೊ ಅಣ್ಣ, ಇವರು 2 years ಡೈರೆಕ್ಟ್ರು ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂದಾಗ ಒಂದು 2 years ಒಂಥರ ಇದಾಗ್ಬಿಟ್ಟಿದ್ರು. ಅಂದರೆ ಯಾರು ರಿಲೀಸ್ ಮಾಡ್ತಾರೆ, ಹೇಗೆ ಏನು ಅಂತ. ಆವಾಗ ನಮಗೆ ಬಂದಿದ್ದು ಸಿಂಪಲ್ ಸುನೀಲ್ ಸರ್, ಅದಾದಮೇಲೆ ಗಂಗಾಧರ್ ಸರ್ ಎಲ್ಲ ಬಂದಿದ್ದು.
ಬಂದಾದ್ಮೇಲೆ ಈಗಲೂ ನಾವು ಸಿಂಗಲ್ ಸ್ಕ್ರೀನ್ಸಲ್ಲಿ ಏನಾದರೂ ನಾವು ಮೂವಿ ಹಾಕಬೇಕು ಅಂದರೆ ಫಸ್ಟ್ ಅಡ್ವಾನ್ಸ್ ಕೇಳ್ತಾರೆ. ನೀವು ಹೊಸಬ್ರಲ್ವಾ, ನಿಮ್ದು ಏನು ಕಲೆಕ್ಷನ್ ಆಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟ್ ಒಂದು ರೆಂಟ್ ಪೇ ಮಾಡಿ ಆಮೇಲೆ ಅಂತ. ಬಟ್ ನಮಗೆ ಇವಾಗ ಆ ರೆಂಟ್ ಪೇ ಮಾಡೋಕ್ಕೂ ಇವ್ರ ಬಜೆಟಲ್ಲಿ ಇಲ್ಲದೆ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡಂಗೆ ಇದ್ದಿದ್ರೆ ಅಟ್ಲೀಸ್ಟ್ ಒಂದು ಕಾಮಾಖ್ಯ, ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸಲ್ಲಿ ಇದು ತುಂಬಾ ಚೆನ್ನಾಗಿ ಹೋಗ್ತಿತ್ತಣ್ಣ. ಅಂದರೆ ನಮ್ಮ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಇವಾಗ ನನಗೂ ಆ ಯತ್ನ ಇಲ್ಲ, ಇವಾಗ ಟೀಮ್ ಮೆಂಬರ್ ಆಗಿ ಆ ಥರದ ಯತ್ನ ಇಲ್ಲ. ಇವಾಗ ಒಂದು ಥಿಯೇಟ್ರ್ ನಾವು ರೆಂಟಿಗೆ ಅಂತ ತೊಗೊಂಡ್ರು 3-4 ಲಕ್ಷ ಆಗುತ್ತಣ್ಣ. ಇವಾಗ ಪರ್ಸೆಂಟೇಜ್ ಹೌದಣ್ಣ, ಇವಾಗ ನಮ್ಮಂತವ್ರಿಗೆ ಕೊಡಲ್ಲಣ್ಣ, ಇವಾಗ ಹೊಸಬ್ರಿಗೆ ಕೊಡಲ್ಲ. ಅಲ್ಲ, ಇವಾಗ ಅವ್ರ ಹತ್ರನೇ ಮಾತಾಡಿ ಸುಮಾರು ಕಡೆನೂ ನಾವು ಮಾತಾಡಿ ಅದೆಲ್ಲ ಪ್ರಯತ್ನ ಪಟ್ರು ಹೌದು ರೆಂಟ್ ಕೊಡೋಕ್ಕಾಗಲ್ಲ. ಪರ್ಸೆಂಟೇಜ್ಗೂ ನಮ್ಮ ಸ್ಕ್ರೀನ್ಸ್ ಕೊಟ್ಟಿಲ್ಲ ಅಣ್ಣ, ಸಿಂಗಲ್ ಸ್ಕ್ರೀನ್ಸ್. ಹಾಗಾಗಿ ನಾವು ಮಲ್ಟಿಫ್ಲೆಕ್ಸ್ ಮಾತ್ರ ಗಮನ ಹರಿಸಿದ್ವಿ. ಹಾಗಾಗಿ ಮಲ್ಟಿಫ್ಲೆಕ್ಸಲ್ಲಿ ತುಂಬ ಚೆನ್ನಾಗೇ ರೆಸ್ಪಾನ್ಸ್. ಎಣ್ಣ ಅಲ್ಲಿ 15 ಮೆಂಬರ್ಸ್ ಅಣ್ಣ, ಅದು ಅವಾಗಿಂದನೂ ರೂಲ್ಸ್ ಇರೋದು. 15 ಜನ ಬಂದರೆ ಶೋ ಆಗ್ತೀವಿ, ಅದಕ್ಕಿಂತ ಮುಂಚೆ ಅನ್ನೋದು 15 ಜನ. ಹೌದಣ್ಣ, ಅದು ಫಸ್ಟಿಂದನೂ ಅದೇ ಇರೋದು 15 ಜನ ಅಂತ. ಸೆಕೆಂಡ್ ವೀಕಿಗೆ ಹೌದು. ಅದಾದಮೇಲೆ ಅವ್ರ ಪರ್ಸೆಂಟೇಜ್ ಏನಾಗುತ್ತೆ, 70-30 ಇರೋದು 50-50 ಹೋಗುತ್ತೆ. ಅದಾದಮೇಲೆ 70-30 ಹೋಗುತ್ತೆ. ಆ ಥರದ ಮಲ್ಟಿಫಿಕ್ಸಲ್ಲಿ ಇದಾಗ್ತದೆ. ಸಿನಿಮಾ ಬಜೆಟ್ ರಿಕವರ್ ಆಗಕ್ಕೆ ನನ್ನ ಪ್ರಕಾರ ಇನ್ನೊಂದು 2 ವಾರ ಥಿಯೇಟ್ರಲ್ಲಿ ಚೆನ್ನಾಗಿ ಓಡಿದ್ರೆ ಸಾಕು. ಆಮೇಲೆ ಅಂದ್ರೆ ಬರೀ ಥಿಯೇಟರ್ ಇಂದ ರಿಕವರ್ ಆಗಕ್ಕೆ ಅಂದ್ರೆ ಈಗಿರೋ ಶೋಸ್ ಅಲ್ಲೇನೆ ಚೆನ್ನಾಗಿ ಇನ್ನೊಂದು 2 ವಾರ ಎಲ್ಲ ಜನ ಬಂದು ತುಂಬಿ ಓಡಿದ್ರೆ ಸಾಕು. OTTಗೆ ಆಕ್ಚುಲಿ ಇಲ್ಲಿ ತನಕ ಯಾವುದೋ ಎನ್ಕ್ವೈರೀಸ್ ಬಂದಿಲ್ಲ, ಔಟ್ರೈಟ್ ಪರ್ಚೇಸ್ಗೆ ಯಾವುದೋ ಎನ್ಕ್ವೈರೀಸ್ ಬಂದಿಲ್ಲ. ಸೊ ಸಿಚುವೇಶನ್ ಹೇಗಿದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಒಂಚೂರು ದೊಡ್ಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಅವರು OTT ಅವರು ಯಾಕೆ ಅಂತ ಗೊತ್ತಿಲ್ಲ, ಅವ್ರದ್ದು ಯಾಕೆ ಇಲ್ಲೊಂದು ಟೀಮ್ ಇಲ್ಲ, ಯಾಕೆ ಇಲ್ಲೊಂದು ಸೋರ್ಸ್ ಮಾಡ್ತಿಲ್ಲ ಅವರು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಅವ್ರು ಕನ್ನಡ ಸಿನಿಮಾನ ಔಟ್ರೈಟ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದ್ರೆ ಔಟ್ರೈಟ್ ಆಗಿ ನಾವು ಪರ್ಚೇಸೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಪೇಪರ್ ವ್ಯೂಗೆ ಓಪನ್ ಇದೆ. ಸೊ ಪೇಪರ್ ವ್ಯೂಗೆ ಖಂಡಿತ ಇದಾಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಡಿ, ಥಿಯೇಟರ್ಗೆ ಬಂದು ನೋಡಿ. ಅಂದರೆ ಆ ಪ್ರಯತ್ನಕ್ಕೆ ಹೋಗ್ಬೋದಣ್ಣ. ಇವಾಗ ನಾವು ಅದಕ್ಕೋಸ್ಕರನೇ 1 ವೀಕು ಅಂತ ಕಾದಿದ್ವಿ. ಇವಾಗ ನಾನು ಇವ್ರಿಗೆ ಫೋರ್ಸ್ ಮಾಡ್ದಣ್ಣ. ಇವನ್ 2-3 ಡೇಸಿಂದ ಇವ್ರಿಗೆ ಫೋರ್ಸ್ ಮಾಡೋಕೆ ಬಂದೆ. ಯಾಕಂದರೆ ನಮ್ಮದು ಇವಾಗ ನನ್ನ ಹೆಸರಿಗೆ ನನ್ನ ಮಾಲೂರು ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಅಂದರೆ, ಇವಾಗ ಬಿಗ್ ಬಾಸ್ ಮಂಜು ಇವಾಗ ಏನೋ ಮ್ಯಾಕ್ಸ್ ಸಿನಿಮಾ ಮಾಡಿರೋದಕ್ಕೆ ಮಾಲೂರು ಥಿಯೇಟ್ರಲ್ಲಿ ಆಯಿತು ಅಂದರೆ 1 ವೀಕಲ್ಲಿ ಒಂದಷ್ಟು ಕಲೆಕ್ಷನ್ ಆಗುತ್ತೆ. ಅದಾಗಿ ಇವಾಗ ನಮಗೆ ಈ ಸಿನಿಮಾ ಆಡಿಯನ್ಸ್ ಇವಾಗ ಕಾಮಾಖ್ಯದಲ್ಲಿ 7 o'clock 9 o'clock ಶೋ ಆಯಿತು ಅಂದರೆ ಆ ಪ್ರಯತ್ನದಲ್ಲಿ ಇದ್ದೀವಿ. ನಾನು 2 ಡೇಸಿಂದ ಅದನ್ನೇ ಕೇಳ್ತಿದ್ದೀನಿ. ಅಂದರೆ ಸಿಂಗಲ್ ಸ್ಕ್ರೀನ್ಸಲ್ಲಿ ಇವಾಗ ಮಂಡ್ಯದಲ್ಲಿ ಒಂದು ಶೋನೋ, ಮೈಸೂರಲ್ಲಿ ಈ ಥರದ್ರಲ್ಲಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸಲ್ಲಿ ಓಪನ್ ಮಾಡೋಣ ಅಂತಲೇ ಪ್ರಯತ್ನ ಪಡ್ತಿದ್ದೀವಿ ಮೇಡಮ್. ಅದು ಆ ವಿಚಾರವಾಗೂ ಚರ್ಚೆಗಳು ಆಗ್ತಿದೆ. ನಾನೇ ಫೋರ್ಸ್ ಮಾಡ್ತಿದ್ದೀನಿ. ಅಂದರೆ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಚೆನ್ನಾಗಿದೆ, ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಹೊಗಳ್ತಿದ್ದಾರೆ. ಹಾಗಾಗಿ ಆ ಪ್ರಯತ್ನದಲ್ಲಿದ್ದೀವಿ. ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬಂದು ಕೆಲಸ ಕಲಿತೆ. ಸಿನಿಮಾ ಹೇಗ್ ಮಾಡ್ಲಿ ಅಂತ ಕಲಿಲ್ಲ ನಾನು, ಅಥವಾ ಹೇಗ್ ಪ್ರಮೋಟ್ ಮಾಡ್ಲಿ ಅಂತ ಕಲಿಲ್ಲ. ನಾನು ಯಾವ್ದನ್ನು ಕರೀಲಿ ಅಂತ ನಂಗೆ ಹೌದೌದು. ಸೊ ಹೌದು, ನಾನಿಲ್ಲಿ ರಿಲೀಸು, ಇದು ಬಿಡುಗಡೆ, ಅದು ಇದು ಕಲಿಲ್ಲ. ಅಥವಾ ಅದೇ ನಾನು ಹೇಳ್ತಾ ಇದ್ದೆ, ಸಿಚುವೇಶನ್ ಹೀಗೆ ಅಂತ ಗೊತ್ತಿದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ 10 ವರ್ಷ ಕಳೆಯೋ ಬದಲು ಒಂದು 5 ವರ್ಷ ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲೋ, 5 ವರ್ಷ ಯಾವ್ದಾದ್ರು ಪಬ್ಲಿಸಿಟಿ ಟೀಮಲ್ಲೋ ಕೆಲಸ ಮಾಡ್ತಿದ್ದೆ ನಾನು ಅಂತ. ಸೊ ಇದೊಂದು ದೊಡ್ಡ ಚಾಲೆಂಜ್ ಸರ್. ಬಟ್ ಎಲ್ಲ ಗೆಲ್ಲೋರು ಇದನ್ನೆಲ್ಲ ಮೆಟ್ಟಿ ನಿಂತೆ ಬರಬೇಕು. ಸೊ ಆ ಹೋರಾಟ ಚಾಲ್ತಿಲಿರುತ್ತೆ ಸರ್. ಹೌದೌದು, ಬಟ್ ಇಂಡಸ್ಟ್ರಿ ಕಲ್ಸುತ್ತೆ ಸರ್. ಬಟ್ ಇಂಡಸ್ಟ್ರಿ ಕಲ್ಸುವಾಗ ಒಂಚೂರು ಲೇಟ್ ಆಗಿರುತ್ತಲ್ವಾ ನಮ್ದು. ಹೌದೌದು ಸರ್, ಹೌದು. ಸೊ ಇವತ್ತು ಇನ್ನೊಂದು ವಿಷಯ ಹಂಚ್ಕೋಬೇಕು. ಇವತ್ತು ನಮ್ದು ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ, ಅದನ್ನು ನೋಡಿ ಆದಷ್ಟು. ಇವತ್ತು 4 ಗಂಟೆಗೆ ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ. ಇದನ್ನ ನಾವು ಇಂಟೆನ್ಷನಲಿ, ಅಂದ್ರೆ ಇದ್ರಲ್ಲಿ ಏನ್ ಥ್ರಿಲ್ಲಿಂಗ್ ಎಲಿಮೆಂಟ್ ಅಥವಾ ಟ್ವಿಸ್ಟಿಂಗ್ ಏನಿದೆ ಅದನ್ನ ನಾವು ಫಸ್ಟ್ ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಈಗ ಇದೊಂದು ಥ್ರಿಲ್ಲರ್ ಅನ್ನೋ ತರ ಒಂದು ಸೆಕೆಂಡ್ ಟ್ರೈಲರ್ ಬಿಡ್ತಾ ಇದೀವಿ. ಸೊ ಅದನ್ನು ದಯವಿಟ್ಟು ಒಂದಷ್ಟು ಜನಕ್ಕೆ ತಲುಪಿಸಿ. ಸೊ ನಮ್ಮ ಹರ್ಷಿತಾ ಅವ್ರು ಮಾತಾಡಿಲ್ಲ, ಅವ್ರು ಮಾತಾಡ್ತಾರೆ.